ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಸಬ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಜಸಬ್ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಈ ಸಿನಿಮಾಗೆ ನೀರಸವಾದಂತಹ ಪ್ರತಿಕ್ರಿಯೆ, ಆದರೆ ಆಂಧ್ರ ಪ್ರದೇಶದಾದ್ಯಂತ, ಅಖಂಡ ಆಂಧ್ರ ಪ್ರದೇಶದಾದ್ಯಂತ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ. ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ, ಆಂಧ್ರ ಪ್ರದೇಶ ರಾಜ್ಯಕ್ಕೆ ತಾಗಿಕೊಂಡಿರುವಂತಹ ಒಡಿಸ್ಸಾದಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿ, ಹಾಗಂದ ಮಾತ್ರಕ್ಕೆ ಇಡೀ ಒಡಿಸ್ಸಾದಾದ್ಯಂತ ಈ ಸಿನಿಮಾಗೆ ಅದ್ದೂರಿಯಾದಂಥ ಪ್ರತಿಕ್ರಿಯೆ ಇದೆಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಆಂಧ್ರ ಪ್ರದೇಶಕ್ಕೆ ತಾಗಿಕೊಂಡಿರುವಂತಹ ರಾಯಗಢದಲ್ಲಿ ಈ ಸಿನಿಮಾಗೆ ಬಿಗ್ ಓಪನಿಂಗ್ ಸಿಕ್ಕಿದೆ. ರಾಯಗಢದ ಅಶೋಕ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಇದು ನಿಜವಾಗ್ಲೂ ಆಂಧ್ರ ಪ್ರದೇಶನೋ ಅಥವಾ ಒಡಿಸ್ಸಾನೋ ಅನ್ನುವಂತೆ ಭರ್ಜರಿಯಾದಂಥ ಸಂಭ್ರಮಾಚರಣೆಗೆ ಅಶೋಕ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಈಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಮಂದಿರದ ಮುಂಭಾಗದಲ್ಲಿ ಭರ್ಜರಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅಭಿಮಾನಿಗಳೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕರ್ಪೂರ ಹಚ್ಚಿದ್ರು ಅಂತ ಅನಿಸುತ್ತೆ. ಸ್ಕ್ರೀನ್ನ ಮುಂಭಾಗದಲ್ಲಿ ಎರಚಲಾಗಿದ್ದಂತಹ ಹೂವಿನ ಎಸಳಿಗೆ ಬೆಂಕಿ ಹತ್ತುಕೊಂಡಿದೆ. ಹಾಗಂದ ಮಾತ್ರಕ್ಕೆ ಕೇವಲ ಹೂವಿನ ಹೆಸಳು ಮಾತ್ರ ಅಂತ ಕೇಳಿದ್ರೆ ಅಲ್ಲ, ಒಂದೆರಡು ಹೂವಿನ ಹೆಸಳು ಅಷ್ಟೇ, ಮತ್ತವೆಲ್ಲ ಅಲ್ಲಿದ್ದದು ಪೇಪರ್ಗಳೇ. ಹೀಗಾಗಿ ಬೆಂಕಿ ಹತ್ತಿರೋದು. ಹೂವಿನಿಂದಾಗಿ ಬೆಂಕಿ ಹತ್ತಿಲ್ಲ, ಬದಲಾಗಿ ಪೇಪರ್ನಿಂದ. ಆಂಧ್ರ ಪ್ರದೇಶದಲ್ಲಿ ಸಿನಿಮಾದ ಸೆಲೆಬ್ರೇಷನ್ ಮಾಡೋದೇ ಅವರು ಪೇಪರ್ಗಳನ್ನು ಎಸೆದು ಅದನ್ನ ಚಿಂದಿಯಾಗಿ ಮಾಡ್ತಾರೆ. ಹೀರೋನ್ ಎಂಟ್ರಿ ಆಗ್ತಿದ್ದಂತೆ ಪೇಪರ್ಗಳ ಸುರಿಮಳೆ. ಚಿತ್ರಮಂದಿರದ ಒಳಗಡೆ ಒಂದು ಡಂಪಿಂಗ್ 2 ತರ ಇರುತ್ತೆ, ಪೇಪರ್ಗಳ ರಾಶಿ. ತಕ್ಷಣ ಎಲ್ಲ ಕಾರ್ಯಪ್ರವೃತ್ತರಾದ್ರು, ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾದರು. ಅಪ್ಪಿ ತಪ್ಪಿ ಒಂದು ವೇಳೆ ಸ್ವಲ್ಪ ಜಾಸ್ತಿ ಬೆಂಕಿ ಉರಿತಾ ಇದ್ರೆ ಚಿತ್ರಮಂದಿರದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರಬೇಡ. ಇದಕ್ಕೆ ನಮ್ಮ ರಾಜ್ಯದಲ್ಲಿ ಚಿತ್ರಮಂದಿರದ ಒಳಗಡೆ ಬೆಂಕಿ ನಿಷಿದ್ಧ. ಬೆಂಕಿ ಬರುವಂತಹ ಯಾವುದೇ ಪಟಾಕಿಯನ್ನ ಚಿತ್ರಮಂದಿರದ ಒಳಗಡೆ ಕೊಂಡೊಯ್ಯುವಂತಿಲ್ಲ ಅನ್ನುವ ರೂಲ್ಸ್ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಆದರೂ ಕೂಡ ಒಂದಿಷ್ಟು ಮಂದಿ ಕಣ್ತಪ್ಪಿನಿಂದ ತಗೊಂಡು ಹೋಗ್ತಾರೆ, ಆದರೆ ಈ ಮಟ್ಟಕ್ಕೆಲ್ಲ ಆಗಲಿಲ್ಲ. ಚಿತ್ರಮಂದಿರದ ಮುಂಭಾಗದಲ್ಲಿ ಕರ್ಪೂರ ಹಚ್ಚೋದು, ಅದಾದ ಬಳಿಕ ಕ್ರ್ಯಾಕರ್ಸ್ ಹಚ್ಚೋದು, ಪಟಾಕಿ ಇಲ್ಲ. ಯಾಕಂತ ಹೇಳಿದ್ರೆ ಅದೊಂಥರ ಸೇಫ್ಟಿ, ಅದು ತಗೊಳ್ಳೋಕೆ ಬಿಡಬಾರ್ದು. ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಬೇಡ. ಸ್ಕ್ರೀನೇ ಉರಿತಾ ಇದ್ರೆ, ಯಾಕಂದ್ರೆ ಸ್ಕ್ರೀನ್ ಮುಂಭಾಗದಲ್ಲೇ ಬೆಂಕಿ ಹಚ್ಚಿರೋದು, ಒಂದು ಕಿಡಿ ಆ ಕಡೆ ಹೋಗ್ತಾ ಇದ್ರೆ ಸ್ಕ್ರೀನ್ ಹೋಗ್ತಾ ಇತ್ತು. ನಷ್ಟ ಯಾರಿಗೆ? ಚಿತ್ರಮಂದಿರದವರಿಗೆ ತಾನೆ. ಇನ್ನು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದ್ರೆ ಚಿತ್ರಮಂದಿರ ಹೌಸ್ಫುಲ್ಗಿಂತ ಹೌಸ್ಫುಲ್ ಅಂತ ಹೇಳ್ಬೋದು. 2 ಚಿತ್ರಮಂದಿರಕ್ಕಾಗುವಷ್ಟು ಜನ ಚಿತ್ರಮಂದಿರದ ಒಳಗಡೆ ಇದ್ದರು. ಅಭಿಮಾನ ಅವೆಲ್ಲ ಸಹಜ, ಓಕೆ. ಸ್ವಲ್ಪ ಜಾಗೃತೆ ಇರಬೇಕಲ್ವಾ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅನುಭವಿಸುವಂತಾಗಬಾರ್ದಲ್ವಾ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ಅನುಭವಿಸ್ತಿದ್ದದ್ದು ಯಾರು? ಚಿತ್ರಮಂದಿರ ಬೂದಿ ಆಗ್ತಿತ್ತು ಸರಿ, ಇನ್ನೊಂದು ಚಿತ್ರಮಂದಿರ ಬೇಕಾದ್ರೆ ಕಟ್ಬೋದು. ಜೀವ ಮತ್ತೆ ಪಡೆಯೋಕೆ ಸಾಧ್ಯನಾ? ಇಲ್ವಲ್ಲ. ಯಾರದೋ ಮಕ್ಕಳು, ಯಾರದೋ ಅಣ್ಣ, ಯಾರದ್ದೋ ಗಂಡ. ಸ್ವಲ್ಪ ಆಲೋಚನೆ ಮಾಡಬೇಕು. ವ್ಯಕ್ತಿಯನ್ನ ಕಳ್ಕೊಳ್ಳೋದು ಸುಲಭ, ಪಡ್ಕೊಳ್ಳೋದು ತುಂಬಾನೇ ಕಷ್ಟ. ಒಟ್ಟಾರೆಯಾಗಿ ಅಶೋಕ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂಥ ಓಪನಿಂಗು. ಇದೇ ಥರ ಸಣ್ಣ ಪುಟ್ಟ ಅವಘಡಗಳು ಅವಾಗವಾಗ ಆಗ್ತಾ ಇರುತ್ತೆ. ಈಗಾಗಲೇ ಇನ್ನಿತರ ಕಡೆಗಳಲ್ಲಿ, ಅಂದರೆ ಈ ಸಿನಿಮಾಗಂತಲ್ಲ, ಬೇರೆ ಹಳೆಯ ಸಿನಿಮಾಗಳಿಗೆ ಯಾವ ರೀತಿ ಅವಘಡಗಳಾಗಿವೆ, ಯಾವ್ಯಾವ ಊರಲ್ಲಿ ಏನೇನಾಗಿವೆ ಎಲ್ಲವನ್ನ ಹೇಳಿದ್ದೀವಿ. ಪ್ರಸ್ತುತ ರಾಯಗಢದ ಸರದಿ, ಆಂಧ್ರ ಪ್ರದೇಶ ಹಾಗೆ ಒಡಿಸ್ಸಾ ರಾಜ್ಯದಲ್ಲಿ ಬರುವಂತಹ ಗಡಿ ಜಿಲ್ಲೆ ರಾಯಗಢದಲ್ಲಿ ಸಿಕ್ಕಾಪಟ್ಟೆ ತೆಲುಗು ಇನ್ಫ್ಲುಯೆನ್ಸ್ ಇದೆ. ಎಲ್ಲ ತೆಲುಗು ಸಿನಿಮಾಗಳು ಈ ಚಿತ್ರಮಂದಿರ ಸೇರಿದಂತೆ ಆ ಬಾರ್ಡರ್ನಲ್ಲಿರುವಂಥ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಬಾರ್ಡರ್ನಲ್ಲಿ ಎಷ್ಟು ಚಿತ್ರಮಂದಿರ ಇದೆ ಅಂತ ಕೇಳಿ ನಂಗೆ ಗೊತ್ತಿಲ್ಲ. ರಾಯಗಢ ಜಿಲ್ಲೆ ಅಲ್ಲಿರುವಂಥ ಚಿತ್ರಮಂದಿರದ ಹೊರಗಡೆ ಹಳೆ ಕಟ್ಟಡ ಯಾವ ರೀತಿ ಇದೆ ಅಂತ ಕೇಳಿದರೆ ಇದನ್ನು ಕೂಡ ನೋಡ್ತಾ ಇದ್ದೀರಾ. ಮುಂದಿನ ಎಪಿಸೋಡ್ನಲ್ಲಿ ಡೆಲ್ಲಿಯ ಬಗ್ಗೆ ಹೇಳ್ತೀನಿ. ಡೆಲ್ಲಿಯಲ್ಲಿ ರಾಜ್ಯಸಭಾ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ. ಇದರ ಜೊತೆಗೆ ಅಖಂಡ ಆಂಧ್ರ ಪ್ರದೇಶದಾದ್ಯಂತ ಈ ಸಿನಿಮಾಗೆ, ಅದರಲ್ಲೂ RTC ಕ್ರಾಸ್ ರಸ್ತೆಯಲ್ಲಿರುವಂತಹ ಸಂಧ್ಯಾ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಇದರ ಜೊತೆಗೆ
ಮತ್ತೊಂದು ಚಿತ್ರಮಂದಿರ ಇದೆ. ಅದ್ಯಾವುದೇ ಜಿಲ್ಲಾ ಕೇಂದ್ರದ ಚಿತ್ರಮಂದಿರ ಅಲ್ಲ, ಒಂದು ಸಣ್ಣ ನಗರದ ಚಿತ್ರಮಂದಿರ ಅಷ್ಟೇ. ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇತ್ತು, ಇದರ ಜೊತೆಗೆ ಮೊಸಾಳ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಎಪಿಸೋಡ್ನಲ್ಲಿ ಹೇಳಿದ್ದೆ. ಮುಂದಿನ ಎಪಿಸೋಡ್ನಲ್ಲೂ ಕೂಡ ಮತ್ತೊಂದಿಷ್ಟು ದೃಶ್ಯಗಳು ಇವೆ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ.